ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ನನ್ನ ಒಂದು ನೆನಪಿಗೋಸ್ಕರ ಅಂತಂದ್ಬಿಟ್ಟು ಈಗ ನಾವಿರುವ ರೆಂಟೆಡ್ ಮನೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಾಟರ್ಡೆ ಮಾರ್ನಿಂಗ್ ನನ್ನ ಮನೆಯಲ್ಲಿ ಏನು ಟಿಫನ್ ಮಾಡಲಿಲ್ಲ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಹೊರಗಡೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ಇಲ್ಲೇ ಮನೆ ಹತ್ರ ಇರುವಂತಹ ಉಡುಪಿ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಮಾರ್ನಿಂಗ್ ಟಿಫನನ್ನು ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಇನ್ನು ಮನೆ ಇಂಟೀರಿಯರ್ ಕೆಲಸಗಳು ಎಲ್ಲಿವರೆಗೂ ಬಂದಿದೆ ಅಂತಂದರೆ, ಇದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರುವಂತಹ ರೂಮು. ಇದಕ್ಕೆ ಈ ರೀತಿಯಾಗಿ ವಾರ್ಡ್ರೂಬ್ಸನ್ನು ಮಾಡಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ಮಧ್ಯದಲ್ಲಿ ನಾವು ಬಾಕ್ಸ್ ಥರ ಮಾಡಿಸಿದ್ದೀವಿ. ಇದನ್ನು ಇಂಟೀರಿಯರ್ ವರ್ಕ್ ಅಣ್ಣನೇ ನಮಗೆ ಸಜೆಷನ್ ಮಾಡಿದ್ದು, ಈ ರೀತಿಯಾಗಿ ಮಾಡಿಸ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ, ಬಟ್ಟೆಗಳನ್ನು ನೀಟಾಗಿ ಜೋಡಿಸಿಟ್ಕೊಳ್ಬೋದು ಅಂತಂದ್ಬಿಟ್ಟು ಅವ್ರು ತೋರಿಸಿದ್ರಲ್ವ. ಆವಾಗ ನಮಗೂ ಇಷ್ಟ ಆಯಿತು, ಸರಿ ಹೀಗೆ ಮಾಡಿ ಅಂತಂದ್ಬಿಟ್ಟು ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ. ಆ ಕಡೆ ಈ ಕಡೆ ಹ್ಯಾಂಗರ್ಸ್ ಹಾಕೋದಕ್ಕೆ ಪ್ಲೇಸನ್ನು ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಈ ರೀತಿಯಾಗಿ ಬಟ್ಟೆಗಳೆಲ್ಲ ನೀಟಾಗಿ ಇಟ್ಕೊಳ್ಬೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಕೆಳಗಡೆಗೆ 2 ಡ್ರಾಯರ್ಸ್ ಬರುತ್ತೆ. ಅದಾದಮೇಲೆ ಇನ್ನೇನಾದರೂ ಬೆಡ್ ಇಟ್ಕೊಳ್ಳೋದಕ್ಕೆ ಪ್ಲೇಸನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹಾಲಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಕೆಲಸ ಆಗಿದೆ. ನೆಕ್ಸ್ಟ್ ಇಲ್ಲಿ ಕಿಚನಲ್ಲಿ ನೋಡ್ತಾ ಇರ್ಬೋದು, ಇನ್ನು ಕ್ಯಾಬಿನೆಟ್ಸ್ಗೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಎಲ್ಲ ಮಾಡಬೇಕು. ತುಂಬ ಅಂದರೆ ತುಂಬಾ ಬ್ಯಾಲೆನ್ಸ್ ಕೆಲಸಗಳನ್ನೋದು ಇದೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೋಮ್ ಟೂರನ್ನು ತೋರಿಸ್ತೀನಿ ಅಂತಂದ್ಬಿಟ್ಟು ಈಗ ನೋಡಿದ್ರೆ ಬೇರೆ ವೀಡಿಯೋಸ್ನ ತೋರಿಸ್ತಾ ಇದ್ದೀಯಲ್ವಾ ಮಂಜು ಅಂತ ಅನ್ಕೊತಾ ಇದ್ದೀರಾ. ಮೊದಲಿಗೆ ಒಂದು ಸ್ವಲ್ಪ ವೀಡಿಯೋಸನ್ನು ತೋರಿಸ್ತೀನಿ, ಅದಾದಮೇಲೆ ಹೋಮ್ ಟೂರನ್ನು ತೋರಿಸ್ತೀನಿ. ಯಾಕಂದರೆ ಹೋಮ್ ಟೂರ್ ತೋರಿಸೋದಕ್ಕೆ ಏನೂ ಇಲ್ವಲ್ಲ. ಏನೂ ಇಲ್ಲ ಅಂತಂದರೆ ಹಾಗೆ ಸುಮ್ಮನೆ ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದಲ್ಲ ಒಂದಿನ ನಮಗೂ ಒಂದು ಒಳ್ಳೆ ದಿನಗಳು ಬರುತ್ತೆ ಅಂತಂದ್ಬಿಟ್ಟು ಒಂದು ಮೋಟಿವೇಶನ್ಗೋಸ್ಕರ ವೀಡಿಯೋಸನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಒಂದು ನೆನಪಿಗೋಸ್ಕರನೂ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಮಾಸ್ಟರ್ ಬೆಡ್ರೂಮ್ ವಾರ್ಡ್ರೂಬ್ಗೂ ಸೇಮ್ ಅದೇ ಡಿಸೈನನ್ನೇ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ದೇವ್ರ ಮನೆಗೆ ಒಂದು ಪ್ಲೇವುಡ್ ಶೀಟು, ಅದಾದಮೇಲೆ TV ಯೂನಿಟ್ಗೆ ಒಂದು ಪ್ಲೇವುಡ್ ಶೀಟು. ಇದು ಮಾರ್ಬಲ್ ತರ ಒಂದು ಫಿನಿಶಿಂಗ್ ಬರುತ್ತೆ. ಇದನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಸಾಟರ್ಡೆ ಸಂಜೆ ಒಂದು 5 ಗಂಟೆ ಮೇಲೆ ಗಿಡಗಳಿಗೆ ನೀರು ಹಾಕೋಣ ಅಂತಂದ್ಬಿಟ್ಟು ಟೆರೇಸ್ ಮೇಲೆನೆ ಒಂದು ವಾಟರ್ ಟ್ಯಾಪ್ ಇದೆ, ಅದರಿಂದ ನೀರನ್ನು ಇಡ್ಕೊತಾ ಇದ್ದೀನಿ ಗಿಡಗಳಿಗೆ ನೀರು ಹಾಕೋದಕ್ಕೋಸ್ಕರ. ಈಗಂತೂ ಗಿಡಗಳನ್ನು ಟೆರೇಸ್ ಮೇಲೆ ಇಟ್ಟಿರೋದ್ರಿಂದ ಬಿಸಿಲು ಅನ್ನೋದು ತುಂಬ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ನಾನು ಡೈಲಿ ಗಿಡಗಳಿಗೆ ನೀರನ್ನು ಹಾಕ್ತೀನಿ. ನಾನು ಬೆಳಗ್ಗೆ ಆದರೆ ಬೆಳಗ್ಗೆ ನೀರನ್ನು ಹಾಕ್ತೀನಿ ಗಿಡಗಳಿಗೆ, ಇಲ್ಲ ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಗಿಡಗಳಿಗೆ ನೀರನ್ನು ಹಾಕ್ತೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಬೋರ್ವೆಲ್ ಹಾಕ್ಸಿದಾರಲ್ವ, ಅದು ಬಂದು ಹಾರ್ಡ್ ವಾಟರ್ ಅಂತೆ. ಈ ವಾಟರ್ ಟ್ಯಾಪ್ಸ್ ಮೇಲೆಲ್ಲನೂ ಕಲೆಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ವ, ಅದೆಲ್ಲ ಜಾಸ್ತಿ ಆಗುತ್ತಂತೆ. ಅದಾದಮೇಲೆ ಕೈಗಳಲ್ಲೆಲ್ಲ ಆ ಸ್ಕಿನ್ ಎಲ್ಲ ಕಿತ್ತೋಗ್ತಾ ಇತ್ತಂತೆ ಅಂಗೈಯಲ್ಲೆಲ್ಲ. ಹಾಗಾಗಿ ಒಂದು ಫಿಲ್ಟರನ್ನು ಹಾಕ್ಸಿದ್ದಾರೆ, ಅದಕ್ಕೆ ಒಂದು ಸಾಫ್ಟ್ನರ್ ಅಂತ ಹಾಕ್ತಾರೆ, ಅದಕ್ಕೆ ಉಪ್ಪೆಲ್ಲ ಬೆರೆಸ್ಬಿಟ್ಟು ಹಾಕ್ತಾರಂತೆ. ಆ ನೀರನ್ನು ತಂದು ಗಿಡಗಳಿಗೆ ಹಾಕೋದ್ರಿಂದ ಯಾಕೋ ಗಿಡಗಳು ಸರಿಯಾಗಿ ಬೆಳೀತಾ ಇರಲಿಲ್ಲ. ಆಮೇಲೆ ಇದು ಬಂದು ಡೈರೆಕ್ಟಾಗಿ ಕನೆಕ್ಷನ್ ಇದೆ, ಇದು ಹಾರ್ಡ್ ವಾಟ್ರೇ ಇದು. ಹಾಗಾಗಿ ಇದೇ ಇರಲಿ ಅಂತಂದ್ಬಿಟ್ಟು ಟೆರೇಸ್ ಮೇಲೇ ಹಿಡ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀವಿ. ಕೆಳಗಡೆ ಹೋದ್ಮೇಲೆ ಅಂದರೆ ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ಬೇರೆ ಒಂದು ಟ್ಯಾಪ್ಸ್ಗೆ ಒಂದು ಫಿಲ್ಟರ್ ಅಂತ ಬರುತ್ತಂತೆ, ಅದನ್ನು ಫಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಪಾರ್ಟ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಒಣಗೋಗಿರೋ ಎಲೆಗಳೆಲ್ಲ ತುಂಬ ಜಾಸ್ತಿನೇ ಬಿದ್ದಿದೆ, ಕಸ ಗುಡಿಸ್ಬೇಕು ಅಂತಂದ್ಬಿಟ್ಟು ನಾನು ಹಂಗೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಬರ್ತೀವಿ ಟೆರೇಸ್ ಮೇಲೆ, ಅಲ್ಲಿ ಟ್ಯಾಪಲ್ಲಿ ನೀರು ಇಟ್ಕೊಳ್ತೀವಿ, ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಮರೆತು ಹೋಗ್ತಾ ಇರ್ತೀನಿ. ಪ್ರತಿ ಸಲ ಬಂದ ಮೇಲೆ ನನಗೆ ನೆನಪಾಗುತ್ತೆ. ಈ ಸಲ ಯಾವಾಗಲಾದರೂ ನೆನಪಿಟ್ಕೊಂಡು ಪರ್ಕೆ ಒಂದು ಬರನ್ ತಗೊಂಡೋಗಿ ಕಸ ಗುಡಿಸ್ಕೊಂಡು ಬರಬೇಕು. ನಮ್ಮ ಮನೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಈ ಪಾಟುಗಳನ್ನು ತಗೊಂಡೋಗಿ ಬಾಲ್ಕನಿ ಗ್ರಿಲ್ಸ್ ಮೇಲೆ ಇಡ್ತೀವಿ. ಆವಾಗ ಈ ಒಂದು ಪಾಟ್ ಸ್ಟ್ಯಾಂಡ್ಗಳು ನನಗೆ ಏನು ಕೆಲಸಕ್ಕೇ ಬರೋದಿಲ್ಲ. ಅದಕ್ಕೆ ನಾನು ಮೊದಲೇ ಲೀಸ್ ಮನೆಯಲ್ಲಿದ್ದಾಗ ಮತ್ತು ರೆಂಟ್ ಮನೆಯಲ್ಲಿದ್ದಾಗ ನಾನು ಆದಷ್ಟು ಕಡಿಮೆ ಐಟಮ್ಸನ್ನೇ ತೊಗೊತಾ ಇದ್ದೆ ಮನೆಗೆ. ಯಾಕಂದರೆ ಮುಂದಕ್ಕೆ ನನಗೆ ಅದು ಯೂಸ್ ಆಗುತ್ತೋ ಇಲ್ಲೋ ಅಂತಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇದಕ್ಕೆ ನಾನು ಆವಾಗ 2000ದಿಂದ 3000 ಏನೋ ಕೊಟ್ಟಿದ್ದೆ ಅಂತ ಅಂದ್ಕೊಳ್ತೀನಿ. ಇವಾಗೆಲ್ಲ ಈ ಸ್ಟ್ಯಾಂಡ್ಗಳೆಲ್ಲ ನನಗೆ ಏನಕ್ಕೂ ಯೂಸ್ ಆಗೋದಿಲ್ಲ, ಹಾಗೆ ಎತ್ತಿರ್ತೀನಿ, ಇನ್ನೇನು ಮಾಡೋದಕ್ಕೂ ಆಗೋದಿಲ್ಲ. ನಾವು ಲಾಸ್ಟ್ ಟೈಮು ಲೀಸ್ ಮನೆಯನ್ನು ಖಾಲಿ ಮಾಡಬೇಕಾದ್ರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ನಾನು ಎಲ್ಲ ಐಟಮ್ಸ್ ಮೇಲೂ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಈ ಒಂದು ಗಿಡಗಳ ವಿಚಾರದಲ್ಲಿ ಮಾತ್ರ ನಾನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರಲಿಲ್ಲ.
ಆದರೆ ಮನೆಗೆ ಬೇರೆ ಏನಾದರೂ ಐಟಮ್ಸ್ನ ತೊಗೊಳ್ಬೇಕು ಅಂತಂದರೆ ಆವಾಗ ಒಂದು ಸ್ವಲ್ಪ ಹಿಂದು ಮುಂದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಬೇಕಾ ಬೇಡವಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬೇಡ ಮುಂದಕ್ಕೆ ತಗೊಂಡ್ರೆ ಆಯಿತು, ಬೇಡ ಮುಂದಕ್ಕೆ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅಷ್ಟಾಗಿ ಏನು ಆಸೆ ಪಡೋದಕ್ಕೇ ಹೋಗ್ತಾ ಇರಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇರ್ತಾ ಇದ್ದೆ. ಆದರೆ ಈ ಒಂದು ಗಿಡಗಳ ವಿಚಾರದಲ್ಲಿ ಮಾತ್ರ ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ನನ್ನ ಮನಸ್ಸು, ನನ್ನ ಮೈಂಡು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ನಾನು. ಈ ಪಾಟುಗಳು ಮತ್ತು ಸ್ಟ್ಯಾಂಡ್ಗಳು ಇವಕ್ಕೆಲ್ಲನೂ ಏನಿಲ್ಲ ಅಂತಂದರೆ ಒಂದು 8-9 ಸಾವಿರ ಆದರೂ ಆಗಿರುತ್ತೆ. ಒಂದು 20-25 ಪಾಟುಗಳನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಪ್ಲೇಟ್ಸನ್ನು ತೊಗೊಂಡಿದ್ದೀನಿ ಮತ್ತು ಈ ಸ್ಟ್ಯಾಂಡ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಪಾಟುಗಳು ಪ್ಲೇಟುಗಳು ನನಗೇನು ವೇಸ್ಟ್ ಆಗಲಿಲ್ಲ. ಆದರೆ ಈ ಒಂದು ಸ್ಟ್ಯಾಂಡ್ಗಳು ನನಗೆ ಈಗ ವೇಸ್ಟ್ ಅಂತಲೇ ಆಗ್ತಾ ಇದೆ. ಇಲ್ಲೇ ಟೆರೇಸ್ ಮೇಲೇ ಇಟ್ಟಿದ್ರೆ ವೇಸ್ಟ್ ಅಂತಲೂ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಟೆರೇಸ್ ಮೇಲೆ ಇಡಬಾರ್ದು ಅಂತ ಅಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಒಬ್ರು ಇಟ್ಕೊಂಡ್ರೆ ಎಲ್ಲರೂ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಟೆರೇಸ್ ಅನ್ನೋದೇ ಇರೋದಿಲ್ಲ. ಆಮೇಲೆ ನಮಗೆ ಓಡಾಡೋದಕ್ಕೆ ಸಮ್ಟೈಮ್ಸ್ ಏನಾದರೂ ಒಣಗಾಕೊಳೋದಕ್ಕೆಲ್ಲ ಪ್ಲೇಸ್ ಇರೋದಿಲ್ಲ. ಯಾರೂ ಇಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮನೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಆದಮೇಲೆ ಕೆಳಗಡೆ ನಮ್ಮ ಮನೇಲಿ ಇಟ್ಕೊಂಡ್ಬಿಡ್ತೀವಿ ಬಾಲ್ಕನಿಯಲ್ಲಿ ಅಂತ ಹೇಳಿದ್ದೀವಿ. ಅಲ್ಲಿವರೆಗೂ ಒಂದು ಪರ್ಮಿಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, ನಾನು ಹೋಮ್ ಟೂರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಾರಿಡಾರ್ ಈ ತರ ಇದೆ. ಆ ಕಡೆಗೆ 3 BHK ನಮ್ಮ ಮನೆ ಬರುತ್ತೆ. ಇದು ರೆಂಟೆಡ್ ಮನೆ, ನಾವಿರೋದು 2 BHK ಮನೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಇದಕ್ಕೆ 14,000 ರೆಂಟು ಅಂತಂದ್ಬಿಟ್ಟು. ಈಗ ನೋಡ್ತಾ ಇರ್ಬೋದು ಧೂಳು ತುಂಬಾನೇ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ವುಡ್ಡೆಲ್ಲ ಕಟ್ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಧೂಳು ಅನ್ನೋದು ತುಂಬಾನೇ ಬರ್ತಾ ಇರುತ್ತೆ. ನಾನು ಬೆಳಗ್ಗೆ ಸಂಜೆ ಎಲ್ಲ ಕಸ ಗುಡಿಸ್ತಾ ಇರ್ತೀನಿ, ಆದರೂ ತುಂಬ ಬರ್ತಾ ಇರುತ್ತೆ. ಪಾಪ ಬೆಳಗ್ಗೆ ಒಂದು 6 ಗಂಟೆಗೇ ಸೆಕ್ಯೂರಿಟಿ ಅವರೆಲ್ಲ ಕಸ ಗುಡಿಸ್ಕೊಂಡು ಹೋಗಿರ್ತಾರೆ. ಆದ್ರೂ ತುಂಬ ಧೂಳು ಅನ್ನೋದು ಬರ್ತಾ ಇರುತ್ತೆ. ಓಡಾಡ್ತಾ ಇರ್ತಾರಲ್ವ ಲೇಬರ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಮತ್ತು ನಾವು ಅಷ್ಟೇ ದಿನಕ್ಕೆ ಒಂದು 3-4 ಟೈಮ್ ಆದರೂ ಹೋಗಿ ನೋಡ್ತಾ ಇರ್ತೀವಿ ಏನು ಕೆಲಸ ಕಂಪ್ಲೀಟ್ ಆಗಿದೆ, ನಮಗೆ ಎಲ್ಲೆಲ್ಲಿ ಏನೇನು ಬೇಕು ಅಂತಂದ್ಬಿಟ್ಟು ಹೇಳೋದಕ್ಕೆಲ್ಲ ಒಂದ್ಸಲ ಹೋಗಿ ನೋಡಿ ಚೆಕ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಹಾಗಾಗಿ ಧೂಳು ಅನ್ನೋದು ತುಂಬಾ ಬರ್ತಾ ಇರುತ್ತೆ. ನೆಕ್ಸ್ಟ್ ಈಗ ಒಳಗಡೆ ನೋಡ್ತಾ ಇರ್ಬೋದು, ನಾವೊಂದು 3 ಮಂತ್ಸ್ಗೆ ಅಷ್ಟೇ ಅಲ್ವಾ ಇರೋದು ಈ ಮನೆಯಲ್ಲಿ. ಹಾಗಾಗಿ ನಾನು ಎಲ್ಲಾನು ಬಾಕ್ಸ್ಗಳಲ್ಲಿ ಹಾಕ್ಬಿಟ್ಟು ನಾನು ಆ ಒಂದು ರೂಮಲ್ಲಿ ಜೋಡಿಸಿಟ್ಬಿಟ್ಟಿದ್ದೀನಿ. ನಮಗೆ ಡೈಲಿ ಯೂಸ್ಗೆ ಏನೇನು ಅವಶ್ಯಕತೆ ಇದೆಯೋ ಅಷ್ಟು ಸಾಮಾನುಗಳನ್ನು ಮಾತ್ರ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಹಾಲಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು ಟೀಪಾಯ್ ಮೇಲೆ ಟಿವಿಯನ್ನು ಇಟ್ಟಿದ್ದೀವಿ. ಪಕ್ಕದಲ್ಲಿ ಒಂದು ಇಂಡೋರ್ ಪ್ಲಾಂಟನ್ನು ಇಟ್ಟಿದ್ದೀವಿ. ಅದು ಯಾಕೋ ಸರಿಯಾಗಿ ಬರ್ತಾ ಇಲ್ಲ, ಈ ನೀರಿಂದ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಈ ಕಡೆಗೆ ಬಂದರೆ ದಿವಾನ ಕಾಟ್ ಹಾಕಿದ್ದೀವಿ, ಒಂದು ಚೇರು ಟೀಪಾಯನ್ನು ಇಟ್ಟಿದ್ದೀವಿ. ನೆಕ್ಸ್ಟ್ ಈ ಕಡೆ ಒಂದು ರೂಮ್ ಇದೆ. ಇದರಲ್ಲಿ ಎಲ್ಲ ಸಾಮಾನುಗಳನ್ನು ನಾವು ಬಾಕ್ಸಲ್ಲಿ ಹಾಕ್ಬಿಟ್ಟು ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೂಮ್ ಅಂತೂ ಯಾಕೆ ಹೇಳ್ತೀರಾ, ಹಂಗಿದೆ ಈ ರೂಮ್. ನೋಡ್ಬಿಟ್ಟು ನೀವು ಅಷ್ಟೇ ಭಯ ಬೀಳೋದಕ್ಕೆ ಹೋಗಬೇಡಿ. ಏನು ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ ಮಂಜು ಅಂತಂದ್ಬಿಟ್ಟು. ಏನು ಮಾಡೋದಕ್ಕೆ ಆಗೋದಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೇನೊಂದು 2 ಮಂತ್ಸ್ ಅಲ್ವಾ, 2 ಮಂತ್ಸ್ ಆದಮೇಲೆ ನಮ್ಮ ಸ್ವಂತ ಮನೆಯಲ್ಲಿ ಎಲ್ಲ ನೀಟಾಗಿ ಆರ್ಗನೈಸೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮನಸ್ಸಿಗೆ ಒಂದು ರೀತಿಯಾಗಿ ಸಮಾಧಾನವಾಗಿ ಇದ್ದುಬಿಡುತ್ತೆ. ಈ ತಕ್ಷಣಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಇದ್ದೀವಿ. ನೆಕ್ಸ್ಟ್ ಇನ್ನು ಈ ಕಡೆಗೆ ಬಂದರೆ ನನ್ನ ಹಸ್ಬೆಂಡ್ ಅವ್ರ ತಮ್ಮದು ಒಂದು ಬೀರು ಇತ್ತು, ಅದನ್ನು ಇಟ್ಟಿದ್ದೀವಿ. ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ಲು ಮತ್ತು ಒಂದು ಚೇರನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಈ ಕಡೆಗೆ ಬಂದರೆ ಕೆಲವೊಂದಷ್ಟು ಬಾಕ್ಸನ್ನು ಇಟ್ಟಿದ್ದೀವಿ. ಚೇರು ಮತ್ತು ನನ್ನ ಹಸ್ಬೆಂಡ್ ಅವ್ರ ತಮ್ಮ ಅವ್ರದ್ದು ಒಂದು ಆಫೀಸ್ ಟೇಬಲ್ಲು ಮತ್ತು ಚೇರ್ ಇತ್ತು, ಅದನ್ನು ಒಂದು ಈ ರೀತಿಯಾಗಿ ನಾವು ಇಟ್ಕೊಂಡಿದ್ದೀವಿ. ಅವ್ರ ಆಫೀಸ್ ಚೇರನ್ನು ಈ ರೂಮಲ್ಲಿ ಇಟ್ಟಿದ್ದೀವಿ. ಆದರೆ ಅವ್ರ ಆಫೀಸ್ ಟೇಬಲನ್ನು ನಾನು ಕಿಚನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ನನಗೆ ಬೇರೆ ಪ್ಲೇಸ್ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಆ ಒಂದು ಐಡಿಯಾನ ಮಾಡಿಕೊಂಡು ಅವ್ರ ಆಫೀಸ್ ಟೇಬಲನ್ನು ಯೂಸ್ ಮಾಡಿಕೊಂಡು ಬಾಕ್ಸಸ್ನೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆಗೆ ಬಂದರೆ ಇನ್ನು ಇಲ್ಲಿ ಕಿಚನ್ ನೋಡ್ತಾ ಇರ್ಬೋದು. ಡೈರೆಕ್ಟಾಗಿ ನಾವು ಹಾಲ್ ಒಳಗಡೆ ಬರ್ತೀವಿ. ಅದಾದಮೇಲೆ ಈ ಡೈರೆಕ್ಟಾಗಿ ಸ್ಟ್ರೈಟಾಗಿ ಕಿಚನ್ ಅನ್ನೋದು ಸಿಗುತ್ತೆ. ಪಕ್ಕದಲ್ಲಿ ರೂಮ್ಸು ಟಾಯ್ಲೆಟ್ಸ್ ಎಲ್ಲ ಇರೋದು. ಕಿಚನನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಕಿಚನ್ ಟೂರ್ ಅಂತಂದ್ಬಿಟ್ಟು ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಹಾಗೆ ಒಂದು ಸಲ ತೋರಿಸ್ತಾ ಇದ್ದೀನಿ ಇವಾಗಷ್ಟೇ. ನಾನು ಯಾವತ್ತೂ ಅಷ್ಟೇ ನಮ್ಮ ಜೀವನ ಹೇಗಿರುತ್ತೋ ಹಾಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹಾಗೆ ಹೇಳ್ಕೊಳ್ಳೋದಕ್ಕೂ ಇಷ್ಟಪಡ್ತೀನಿ. ನಮ್ಮ ಜೀವನ ಹೀಗೆ ಇದೆ ಅಂತಂದ್ಬಿಟ್ಟು ಇಲ್ಲದೆ ಇರೋದನ್ನು ಇದೆ ಅಂತಲೂ ತೋರಿಸೋದಿಲ್ಲ, ಹೇಳೋದಕ್ಕೂ ಹೋಗೋದಿಲ್ಲ. ಇರೋದನ್ನು ಇಲ್ಲ ಅಂತಲೂ ಹೇಳೋದಕ್ಕೆ ಹೋಗೋದಿಲ್ಲ ಮತ್ತು ತೋರಿಸೋದಕ್ಕೂ ಹೋಗೋದಿಲ್ಲ. ಹಾಗಾಗಿ ನಾನು ನಮ್ಮ ಲೈಫ್ ಯಾವ ರೀತಿಯಾಗಿ ಸಾಗ್ತಾ ಇದೆಯೋ ಅದೇ ರೀತಿಯಾಗಿಯೇ ನಾನು ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಮೊನ್ನೆ ನನ್ನ ಹಸ್ಬೆಂಡು ನನ್ನ ಒಂದು ಮಾತನ್ನು ಕೇಳಿದ್ರು, ಈ ಮನೆಯನ್ನು ನೋಡಿ ನಿನ್ನ ಸಬ್ಸ್ಕ್ರೈಬರ್ಸು ಏನಂದ್ರಮ್ಮ ಅಂತಂದ್ಬಿಟ್ಟು ಅವರು ನನ್ನನ್ನು ಕೇಳಿದ್ರು. ನಾನು ಏನೂ ಅನ್ನಲಿಲ್ಲ, ಎಲ್ಲರೂ ಓಕೆ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಯಾರಾದರೂ ಏನಾದರೂ ಬೈಕೊಂಡ್ರಾ ಏನು ಇವರು ಅಂತಂದ್ಬಿಟ್ಟು ಅಂದ್ಕೊಂಡ್ರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹಾಗೇನಿಲ್ಲ, ಎಲ್ಲರೂ ಪರವಾಗಿಲ್ಲ ಚೆನ್ನಾಗಿದೆ, ನಾವು ಇದೇ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀವಿ ಅಕ್ಕ ಅಂತಂದ್ಬಿಟ್ಟು ಎಲ್ಲರೂ ಅಂದರು. ಯಾರೂ ಏನು ಹೇಳಲಿಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದೆ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಕಾಮನ್ ಟಾಯ್ಲೆಟು. ಈ ಮನೆಯಲ್ಲಿ 2 ಟಾಯ್ಲೆಟಲ್ಲಿ ಗೀಸರ್ ಏನೂ ಇಲ್ಲ, ಹಾಗೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಹ್ಯಾಂಗರ್ಸ್ ಅಂತಲೂ ಏನೂ ಇಲ್ಲ. ಹಾಗಾಗಿ ನಾವು ಹೀಟರನ್ನು ಯೂಸ್ ಮಾಡಿಕೊಂಡು ನೀರನ್ನು ಬಿಸಿ ಮಾಡ್ಕೊತೀವಿ. ಮತ್ತು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಒಂದು ದಾರಾನ ಹಾಕ್ಕೊಂಡಿದ್ದೀವಿ. ಇರೋದ್ರಲ್ಲಿ ನಾವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಕಡೆಗೆ ಬಂದರೆ ಇದು ಬಂದು ಮಾಸ್ಟರ್ ಬೆಡ್ರೂಮು. ನಮ್ಮದು ಮಂಚ ಇದೆ ಅಲ್ವಾ, ಆ ಮಂಚನ ಹಾಕ್ಕೊಂಡಿದ್ದೀವಿ. ಹಾಗೆ ವಿಂಡೋಸ್ಗೂ ಅಷ್ಟೇ ಕರ್ಟನ್ಸ್ ಎಲ್ಲ ಹಾಕೋದಕ್ಕೆ ರ್ಯಾಡ್ಸು ಇವೆಲ್ಲ ಏನೂ ಹಾಕೇ ಇಲ್ಲ. ಹಾಗಾಗಿ ನಾವು ಸದ್ಯಕ್ಕೆ ಟೆಂಪ್ರವರಿಯಾಗಿ ನಮ್ಗೆ ಹೇಗೆ ಐಡಿಯಾ ಬರುತ್ತೋ ಆಗಾಗೆಲ್ಲ ನಾವು ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಈ ಒಂದು ಟಾಯ್ಲೆಟ್ ಬಂದು ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವ ಟಾಯ್ಲೆಟು. ಈ ಟಾಯ್ಲೆಟನ್ನು ನಾನು ಯೂಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಾವಿಬ್ರೂ. ಇದರಲ್ಲಿ ನಾನು ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಯಾಕೋ ಟ್ಯಾಪ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ವಾಷಿಂಗ್ ಮಷಿನ್ ಟ್ಯಾಪು ಮತ್ತು ವಾಟರ್ ಟ್ಯಾಪು ಅಡ್ಜಸ್ಟ್ ಆಗಲಿಲ್ಲ. ಇನ್ನು ಪ್ಲಂಬರ್ನ ಕರೆಸಿ ರಿಪೇರಿ ಎಲ್ಲ ಮಾಡಿಸ್ಬೇಕಾಗುತ್ತೆ. 2 ಮಂತ್ಸ್ಗೆ ಏನು ಬೇಡ ಅಂತಂದ್ಬಿಟ್ಟು ನಾನೇ ಹ್ಯಾಂಡ್ ವಾಶ್ ಮಾಡ್ತೀನಿ, ಬೇಡ ಬಿಡಿ ಒಂದೇ ಸಲ ಆ ಮನೆಗೆ ಹೋದ್ಮೇಲೆ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಸ್ವಲ್ಪ ದಿನ ಕಷ್ಟ ಬಿದ್ದರೆ ಆಯಿತು ಅಂತಂದ್ಬಿಟ್ಟು ನಾನು ಹ್ಯಾಂಡ್ ವಾಶೇ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ನಾವು ಈ ಮನೆಯನ್ನು ಸೆಲೆಕ್ಟ್ ಮಾಡಿದಾಗ ಪಾಪ ನನ್ನ ಹಸ್ಬೆಂಡ್ ನನ್ನ ಕೇಳಿದ್ರು, ನಿನಗೆ ಎಲ್ಲ ರೀತಿಯಲ್ಲೂ ಈ ಮನೆ ಅಡ್ಜಸ್ಟ್ ಆಗುತ್ತಾ, ಇಲ್ಲ ಅಂತಂದರೆ ಹೇಳು, ಇದೇ ಒಂದು ಲೀಸ್ ಮನೆಯಲ್ಲೇ ತಿಂಗಳಿಗೆ 35,000 ರೂಪಾಯಿ ರೆಂಟನ್ನು ಕಟ್ಕೊಂಡು ಈ ಮನೆಯಲ್ಲೇ ಇರೋಣ ಗೃಹ ಪ್ರವೇಶ ಆಗೋವರೆಗೂ ಅಂತ ಕೇಳಿದ್ರು ನನ್ನನ್ನು. ನಾನೇ ಬೇಡ ಬಿಡಿ, ಇಷ್ಟೊಂದು ರೆಂಟ್ ಕಟ್ಕೊಂಡು ಈ ಮನೆಯಲ್ಲಿ ಇರೋದು ಯಾಕೆ, ಆ ಮನೆಗೆ ಹೋಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು, ಒಂದು 2-3 ಮಂತ್ಸ್ ಅಷ್ಟೇ ಅಲ್ವಾ, ಇಲ್ಲಿದ್ದರೆ 1 ಲಕ್ಷವರೆಗೂ ರೆಂಟ್ ಕಟ್ತೀವಿ, ಅದೇ 1 ಲ್ಯಾಕ್ ಇತ್ತು ಅಂತಂದರೆ ಈ ಟೈಮಲ್ಲಿ ನಮಗೆ ಅದು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನೇ ಒಪ್ಕೊಂಡೆ. ಆವಾಗ ಈ ಮನೆಗೆ ಬಂದಿದ್ದು ನಾವು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಮಂಚದ ಮೇಲೆ ಬೆಡ್ಸ್ಪೆಡ್ಡು ಅಷ್ಟೇ ಎಲ್ಲ ತೊಗೋಬೇಕು. ಎಲ್ಲ ಆ ಮನೆಗೆ ಹೋದ್ಮೇಲೆ ಎಲ್ಲ ಒಂದೊಂದೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಸದ್ಯಕ್ಕೆ ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನು ಈ ಕಡೆಗೆ ಬಂದರೆ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಈ ರೀತಿಯಾಗಿದೆ. ಇಲ್ಲಿ ನಾವು ಈ ಬಟ್ಟೆಗಳನ್ನು ಒಣಗಾಕೋದಕ್ಕೆ ಸ್ಟ್ಯಾಂಡನ್ನು ಇಲ್ಲೇ ಇಟ್ಬಿಟ್ಟಿದ್ದೀವಿ. ಡೇ ಬೈ ಡೇ ನಾನು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಇದನ್ನು ತೆಗಿಯೋದಕ್ಕೆ ಹೋಗೋದಿಲ್ಲ, ಇಲ್ಲೇ ಇರುತ್ತೆ. ಮತ್ತು ಸ್ನಾನ ಮಾಡಿಕೊಂಡಾಗ ಯೂಸ್ ಮಾಡಿರುವಂತಹ ಟವಲ್ಸ್ ಹಾಕೋದಕ್ಕೆಲ್ಲ ಆಗುತ್ತೆ, ಮತ್ತು ಫೇಸ್ ಒರೆಸ್ಕೊಂಡಿರುವಂತಹ ಟವಲ್ಸ್ ಎಲ್ಲ ಹಾಕೋದಕ್ಕೆ ಆಗುತ್ತೆ. ಪದೇ ಅದನ್ನು ಮಡ್ಚೋದು ಮತ್ತು ಓಪನ್ ಮಾಡಿಡೋದು ಯಾಕೆ ಅಂತಂದ್ಬಿಟ್ಟು ನಾವು ಹಾಗೆ ಇಟ್ಬಿಟ್ಟಿದ್ದೀವಿ. ಆ ಮನೆಗೆ ಹೋದ್ಮೇಲೆ ಇದು ನಮಗೆ ಯೂಸ್ ಆಗೋದಿಲ್ಲ, ಅಲ್ಲೆಲ್ಲ ಫ್ಲೇಯಿಂಗ್ ಹ್ಯಾಂಗರ್ಸನ್ನು ಹಾಕ್ಸ್ಕೊಳ್ಳೋಣ 1-2 ಬಾಲ್ಕನಿಗೆ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇಲ್ಲಿ ಎಲ್ಲಿ ಒಣಗಾಕೊಳ್ಳೋದು ಮತ್ತು ಮೊಳೆಗಳೆಲ್ಲ ಹೊಡೆದು ದಾರಗಳೆಲ್ಲ ಕಟ್ಟಬೇಕಾಗುತ್ತೆ, ಬೇಡ ಅಂತಂದ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದ ಆಯಿತು. ಆದರೂ ಹಾಗೆ ಇಟ್ಕೊಂಡಿರ್ತೀವಿ. ಈ ಮಳೆಗಾಲದಲ್ಲೆಲ್ಲ ಬಟ್ಟೆಗಳೇನಾದ್ರು ಜಾಸ್ತಿ ಇತ್ತು ಅಂತಂದರೆ ಹೇಗೂ ಒಂದು ರೂಮ್ ಎಕ್ಸ್ಟ್ರಾ ಇರುತ್ತಲ್ವ, ಅದರಲ್ಲಿ ಓಪನ್ ಮಾಡಿ ಇಟ್ಕೊಂಡು ಬಟ್ಟೆಗಳೆಲ್ಲ ಒಣಗಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ತರಿಸಿ ಇಟ್ಕೊಂಡಿದ್ದೀವಿ. ಈ ರೀತಿಯಾಗಿದೆ ನಾವು ಒಂದು 3 ಮಂತ್ಸ್ಗೆ ಇರುವ ರೆಂಟೆಡ್ ಮನೆ. ನನಗೆ ಈ ಮನೆಯಲ್ಲಿರೋದಕ್ಕೆ ಬೇಜಾರೇನೂ ಇಲ್ಲ, ಯಾಕಂದರೆ ನಮ್ಮನ್ನು ತುಂಬ ಇಷ್ಟಪಡೋ ಗಂಡ, ಪ್ರೀತಿಸೋ ಗಂಡ, ಹಾಗೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳೋ ಗಂಡನ ಜೊತೆ ಗುಡಿಸ್ಲಲ್ಲಿದ್ದರೂ ನಾವು ಸುಖವಾಗಿರ್ತೀವಂತೆ. ಅದೇ ನಮ್ಮನ್ನು ಪ್ರೀತಿಸದೆ, ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ದೆ, ನಮ್ಮನ್ನು ಇಷ್ಟಪಡದೆ ಇರುವ ಗಂಡನ ಜೊತೆ ಅರಮನೆಯಲ್ಲಿದ್ದರೂ ನಾವು ಸುಖವಾಗಿ ಇರೋದಿಲ್ಲಂತೆ. ಹಾಗಾಗಿ ನನಗೆ ಆ ಒಂದು ಎಲ್ಲ ಭಾಗ್ಯನೂ ಇದೆ. ಅವರು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ, ಹಾಗಾಗಿ ಅವ್ರ ಜೊತೆ ಗುಡಿಸ್ಲಲ್ಲಿರೋದಕ್ಕೂ ನಾನು ರೆಡಿಯಾಗಿರ್ತೀನಿ. ನನ್ನ ಪ್ರಕಾರ ಹೇಳೋದಾದರೆ ಒಂದು ಮದುವೆ ಆದ ಹೆಣ್ಣಿಗೆ ಈ ಆಸ್ತಿ, ಅಂತಸ್ತು ಮತ್ತು ಒಡವೆ, ದುಡ್ಡು ಇದೆಲ್ಲದಕ್ಕಿಂತನೂ ಗಂಡನ ಪ್ರೀತಿ ಹೊಂದಿದ್ರೆ ಇವೆಲ್ಲಕ್ಕಿಂತನೂ ದೊಡ್ಡ ಆಸ್ತಿ ಅದೇ ಅಂತ ನಾನು ಹೇಳ್ತೀನಿ. ಅವರ ಪ್ರೀತಿ, ಅವರ ಒಂದು ಸಪೋರ್ಟು, ಅವರ ಒಂದು ಸಹಾಯ ನಮ್ಮ ಜೊತೆ ಇತ್ತು ಅಂತಂದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು, ಮುಂದೆ ನಾವು ಏನು ಬೇಕಾದರೂ ಸಂಪಾದನೆನೂ ಮಾಡಬಹುದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ ಇದಕ್ಕೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನೆಕ್ಸ್ಟು ಇದು ಬಂದು ನೈಟ್ ಟೈಮು ಯಾವ ರೀತಿಯಾಗಿ ಮನೆ ಕಾಣಿಸುತ್ತೆ ಅಂತಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ನಾನು ಅವತ್ತಿನ ನೈಟೇ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅವತ್ತು ಮರೆತುಬಿಟ್ಟೆ. ಹಾಗಾಗಿ ನೆಕ್ಸ್ಟ್ ಡೇ ನೈಟು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರಿಡಾರಲ್ಲೆಲ್ಲ ಊಟ ಧೂಳು ಅನ್ನೋದು ತುಂಬ ಜಾಸ್ತಿನೇ ಬರ್ತಾ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಮತ್ತು ಸಂಜೆ ಕಸ ಗುಡಿಸ್ಬಿಡ್ತೀನಿ ಕಾರಿಡಾರಲ್ಲಿ. ಹಾಗಾಗಿ ಸಂಜೆ ತುಂಬಾ ಧೂಳಿತ್ತು ಅಂತಂದ್ಬಿಟ್ಟು ಕಾರಿಡಾರಲ್ಲೆಲ್ಲ ಕಸ ಗುಡಿಸ್ದೆ. ರಂಗೋಲಿ ಸಮೇತ ಎಲ್ಲ ನಾನು ಕಸ ಗುಡಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಧೂಳಿತ್ತು, ಹಾಗಾಗಿ ರಂಗೋಲಿ ಇಲ್ಲ. ಆಮೇಲೆ ಇನ್ನೊಂದೆರಡು ದಿನ ಅಷ್ಟೇ ನಮ್ಮ ಸ್ವಂತ ಮನೆಯ ಮೇನ್ ಡೋರ್ಗೆ ಈ ಸೇಫ್ಟಿ ಗ್ರಿಲ್ಸನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಓಪನ್ ಡೋರ್ ವ್ಯೂನ ನೋಡೋದಕ್ಕೆ ಆಗೋದಿಲ್ಲ. ಈ ಯೂಟ್ಯೂಬ್ ಅನ್ನೋದು ನನಗೆ ಏನಾಗೋಗಿದೆ ಅಂತಂದರೆ ಒಂದು ಮೆಮೊರಿ ಆಲ್ಬಮ್ ಥರ ಆಗೋಗಿದೆ. ಈಗ ನಾವು ಲೀಸ್ ಮನೆಯಲ್ಲಿದ್ವಲ್ವ, ಆ ಮನೆಯನ್ನು ನೋಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ವಿಡಿಯೋನ ಓಪನ್ ಮಾಡಿಕೊಂಡು ನಾನು ಆ ಮನೆಯನ್ನು ನೋಡ್ತಾ ಇರ್ತೀನಿ. ಹಾಗೆ ಮುಂದೆ ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ಈ ಒಂದು ಮನೆಯನ್ನು ನೋಡಬೇಕು ಅಂತ ಅನಿಸ್ದಾಗ ಈ ಮನೆಯ ಹೋಮ್ ಟೂರ್ ವಿಡಿಯೋನ ಓಪನ್ ಮಾಡಿದ್ರೆ ಅವಾಗ ಈ ಮನೆಯನ್ನ ನೋಡಬಹುದು ಅಂತಂದ್ಬಿಟ್ಟು ಅದು ನನಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈ ಮನೆ ಏನು ತುಂಬಾ ದೂರ ಏನು ಇರೋದಿಲ್ಲ, ನಮ್ಮ ಸ್ವಂತ ಮನೆಯ ಪಕ್ಕದಲ್ಲೇ ಈ ಮನೆ ಇರೋದು. ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಈ ಮನೆಯನ್ನ ನೋಡ್ತಾ ಇರ್ತೀವಿ. ಆದರೆ ಈ ಮನೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ, ಮತ್ತೆ ಈ ಮನೆ ಒಳಗಡೆ ಸ್ವತಂತ್ರವಾಗಿ ಓಡಾಡೋದಕ್ಕೆ ಆಗೋದಿಲ್ಲ. ಮುಂದೆ ಯಾರಾದರೂ ಈ ಮನೆ ಒಳಗಡೆ ರೆಂಟೆಡ್ಗೆ ಅಂತ ಬಂದಾಗ ಅವರೇನಾದರೂ ಸಮ್ಟೈಮ್ಸ್ ಏನಾದರೂ ಫಂಕ್ಷನ್ಸ್ ಇತ್ತು ಅಂತಂದ್ಬಿಟ್ಟು ಕರೆದಾಗ ನಾವು ಬಂದು ಹಾಲಲ್ಲಿ ಕುತ್ಕೊಂಡು ಹೋಗ್ಬೋದಷ್ಟೇ. ಆ ರೂಮ್ ಒಳಗಡೆ ಆಗಿರ್ಬೋದು ಮತ್ತು ಕಿಚನ್ ಒಳಗಡೆ ಆಗಿರ್ಬೋದು, ಬರೋದಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಈ ಒಂದು ಮನೆಯನ್ನು ಹೋಮ್ ಟೂರ್ ಮಾಡಿದ್ದೀನಿ. ಈ ಮನೆಗೆ ರೆಂಟ್ಗೆ ಯಾರಾದರೂ ಬಂದವರು ನಮಗೆ ಪರಿಚಯ ಆದರೆ ಮಾತ್ರ ಈ ಮನೆ ಒಳಗಡೆ ಬರೋದಕ್ಕೆ ಆಗುತ್ತೆ, ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ನಾವು ಹೋಗ್ತಾ ಇರಬೇಕಾದ್ರೆ ಮತ್ತು ಬರ್ತಾ ಇರಬೇಕಾದ್ರೆ ವಿಂಡೋಯಿಂದ ಈ ಮನೆಯನ್ನು ನೋಡ್ಬೋದಷ್ಟೇ. ನಾವು ಒಂದು ಟೈಮಲ್ಲಿ ಒಂದು 3 months ಈ ಮನೆಯಲ್ಲಿ ಇದ್ವಿ ಅಂತಂದ್ಬಿಟ್ಟು ನೋಡ್ಬೋದಷ್ಟೇ. ಅದು ಬಿಟ್ಟರೆ ಈ ಮನೆ ಒಳಗಡೆ ಅದೂ ಬರೋದಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಮ ಮದುವೆಗೂ ಮುಂಚೆ ನನ್ನನ್ನು ನೋಡೋದಕ್ಕೆ ನನ್ನ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ ಕಡೆಯವರು ಬಂದು ನೋಡಿ ಒಪ್ಕೊಂಡು ಈ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾಳೆ ಅಂತಂದ್ಬಿಟ್ಟು ಹೇಳಿ ಹೋಗಿದ್ರು. ಆಮೇಲೆ ನಮ್ಮಮ್ಮ ಈ ಸಂಬಂಧ ಬೇಡ ಅಂತ ಹೇಳಿದ್ರು. ಅವರು ಯಾಕೆ ಬೇಡ ಅಂತ ಹೇಳಿದ್ರು, ಏನಕ್ಕೋಸ್ಕರ ಆ ರೀತಿಯಾಗಿ ಹೇಳಿದ್ರು ಅಂತಂದ್ಬಿಟ್ಟು ನಾನು ನಮ್ಮ ಸ್ವಂತ ಮನೆಯ ಹೋಮ್ ಟೂರನ್ನು ಮಾಡಿದಾಗ ಅವಾಗ ಆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನದಿಂದ ಈ ವಿಷಯನ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕಾಲ ಕೂಡಿ ಬರಲಿಲ್ಲ. ಆ ಮನೆ ಹೋಮ್ ಟೂರ್ ಮಾಡಿದಾಗ ಹೇಳ್ತೀನಿ ಎಲ್ಲಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಾವು 3 months ಇರುವ ಮನೆಯ ಹೋಮ್ ಟೂರು. ಈ ಮನೆಯನ್ನು ನಾನು ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ಹಾಗೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.